ಸರ್ ರೇಣುಕಾ ಸ್ವಾಮಿ ಅವರು ಕೊಲೆಯಾಗಿದೆ ಅಂತ ನಿಮ್ಗೆ ಗೊತ್ತಾದ ನಿಮ್ಗೆ ಏನು ಅನಿಸ್ತು ಅವಾಗ ದರ್ಶನ್ ಅವ್ರು ಮಾಡಿದ್ದಾರೆ ಅಂತ ನ್ಯೂಸ್ ಗೊತ್ತಾದಾಗ? ಯಾರೋ ಬೇರೆಯವರು ಅವ್ರ ಜೊತೆಲಿರೋರು ಮಾಡಿರ್ತಾರೆ ನಾವು ನಾನು ಅನ್ಕೊಂಡಿದ್ದೀವಿ ಸರ್. ನಿಮ್ಗೇನು ಶಾಕಿಂಗ್ ಅಂತ ಏನು ಅನಿಸ್ಲಿಲ್ವಾ ನಿಮ್ಗೆ ಅದು? ಶಾಕಿಂಗ್ ಅಂದರೆ ಇವಾಗ ನಮ್ಗೆ ಯಾರು ಸರ್ ಅವರು ದೂರದಿಂದ ನೋಡ್ತಾ ಇದ್ದೀವಿ ಅಷ್ಟೇ. ಅವರೆಲ್ಲ ದೊಡ್ಡವ್ರು, ನಾವೆಲ್ಲ ಚಿಕ್ಕವ್ರು, ನಾವು ಅವ್ರನ್ನ ಏನು ಮಾತಾಡೋಕ್ಕಾಗ್ತದೆ. ಅದಾಗ ನಂಗೆ ಸ್ವಲ್ಪ ಆಶ್ಚರ್ಯ ಆಯಿತು ಅಷ್ಟೇ. ಸರ್, ಈ ಒಂದು ಕೇಸಲ್ಲಿ ಸಾಕಷ್ಟು ಜನ ಪ್ರಭಾವಿಗಳು ಅವ್ರನ್ನ ಬಚಾವ್ ಮಾಡೋಕ್ಕೆ ಟ್ರೈ ಮಾಡ್ತಿದೆ ಅಂತ ಒಂದು ವಿಷಯಗಳು ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಿಜವಾಗ್ಲೂ ಮರ್ಯಾದೆ ಇಲ್ಲದೆ ಇರೋರು ಮಾಡ್ತಾರೆ ಸರ್. ಯಾಕೆಂದರೆ ಸ್ನೇಹ ಇರಲಿ ಓಕೆ, ಬಟ್ ಈ ಮಟ್ಟಕ್ಕೆ ಅವ್ರ ಕುಟುಂಬದವ್ರಿಗೆ ಆಗಿದ್ದರೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಾಡೋವಂಥವ್ರಿಗೆ ಪಬ್ಲಿಕ್ಕಿಗೆ ತೊಗೊಂಬಂದವ್ರಿಗೆ ಪಬ್ಲಿಕ್ಕಲ್ಲಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಸರ್. ಸರ್, ಈಗ ನೀವು ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ನಿಮ್ದು ಹಳೆ ವಿಡಿಯೋಗಳೆಲ್ಲ ಇವಾಗ ವೈರಲ್ ಆಗ್ತಾ ಇದೆ. ಎಲ್ಲೋ ಹಂಗೆ ತಗಡು ಅಂತ ಚಿನ್ನದ ತಗಡು ಅಂತ ಇದು ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಅವ್ರ ಅಭಿಮಾನಿಗಳು ಅದಕ್ಕೂ ಕೂಡ ಕೆಟ್ಟ ಕಮೆಂಟ್ಸ್ ಆಗ್ತಾ ಇದ್ದಾರೆ. ಸೊ ಅವ್ರ ಅಭಿಮಾನಿಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ನೀವು? ಸರ್, ನಾವು ಯಾಕೆ ಸರ್ ಮಾತಾಡೋಣ, ಅದೇ ಅಭಿಮಾನಿಗಳು ಒಂದು ದಿವಸ ನಮ್ಮ ಸಿನಿಮಾಗಳನ್ನ ಮೆರೆಸಿದ್ದಾರೆ ಸರ್. ಸೊ ಅವ್ರದ್ದೊಂದು ಹುಚ್ಚ ಅಭಿಮಾನ ಇರ್ತದೆ, ಮಾಡಲಿ, ಬಟ್ ಇನ್ನೊಬ್ಬರ ಬಗ್ಗೆ ಅವಳವಾಗಿ ಮಾತಾಡಬಾರ್ದು ಅಷ್ಟೇ. ಸರ್, ಈಗ ಎಲ್ಲೋ ಒಂದು ಕಡೆ ದರ್ಶನ್ಗೆ 20 ಕೋಟಿ ಸಂಭಾವನೆ ಕೊಡ್ತೀವಿ, 22 ಕೋಟಿ ಈಗ ಬರ್ತಾರೆ ನ್ಯೂಸ್. ಅಷ್ಟು ಕೊಡ್ತಾ ಇದ್ದಾರೆ ಸಂಭಾವನೆ ಅವ್ರಿಗೆ. ಹೆಂಗೆ ಪೊಲೀಸರಿಗೆ ಅಷ್ಟೊಂದು ದುಡ್ಡು ಹಂಚ್ತಾ ಇದ್ದಾರೆ, ಅಷ್ಟು ಕೋಟಿ ಕೊಡ್ತೀವಿ, ಇಷ್ಟು ಕೋಟಿ ಕೊಟ್ಟು ಆಫರ್ ಮಾಡ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇರೋದು. ಗೊತ್ತಿರೋ ಪ್ರಕಾರ ನಾವೆಲ್ಲ ಕಡಿಮೆ ಕೊಟ್ಟಿದ್ವಿ ಸರ್. ಆ ಮಟ್ಟಕ್ಕೇನು ಇಲ್ಲ, ಆ ಮಟ್ಟಕ್ಕೇನು ಬಿಸ್ನೆಸ್ಸು ಆಗಲ್ಲ ಅವ್ರಿಗೆಲ್ಲ. ಹಾಗಾಗಿ ಬೇರೆ ವಿರೋಗಳಿಗೆ ಇರ್ಬೋದೇನೋ, ಇವ್ರಿಗೇನೆ ಅಷ್ಟು ಆಫರ್ ಇಲ್ಲ ನಾನು ಅನ್ಕೋತೀನಿ. ಓಕೆ ಸರ್, ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದೇನಪ್ಪ ಅಂದರೆ ದರ್ಶನ್ ಎಲ್ಲೋದ್ರು ದುಡ್ಡು ಕೊಟ್ಟು ಜನ ಸೇರಿಸ್ತಾರೆ ಅಂತ. ಸೊ ರಾಬರ್ಟ್ ಟೈಮಲ್ಲಿ ಈ ಥರ ನೀವು ನೋಡಿದ್ದೀರಾ? ನೀವು ಈ ಥರ ಏನಾರಾಗಿರೋದು? ನಾವು ಫ್ಯಾನ್ಸ್ಗಳನ್ನೆಲ್ಲ ಕರೆದಿದ್ವಿ ಸರ್. ಕರೆದ್ಬಿಟ್ಟೆಲ್ಲ ಹಿಂಗೆ ಮಾಡಬೇಕು ಅಂತೆಲ್ಲ ಮಾಡಿದ್ವಿ. ಕೆಲವೊಂದಷ್ಟು ನಾವು ಸಹಕಾರ ಮಾಡಿದ್ವಿ ಸರ್. ಯಾವುದೇ ಸಿನಿಮಾ ಮಾಡಿದ್ರು ಪ್ರೊಡ್ಯೂಸರ್ ದುಡ್ಡು ಕೊಡಲೇಬೇಕು, ಅದು ಮ್ಯಾಂಡೇಟ್. ಏನು ಗಿಟೌಟ್ರೆಲ್ಲ ಹಾಕ್ಸಾರಲ್ಲ, ನಾವು ದುಡ್ಡು ಕೊಟ್ಬಿಟ್ಟೆ ನಾವು ಕಟೌಟ್ರ್ ಹಾಕ್ಸಿ, ನಾವು ಹಾರಾಗಿರಲ್ಲ ಹಾಕ್ಸಿ ನಾವೇ ಸ್ಟಾರ್ ಕಟ್ಟಿಸ್ಬೇಕು ನಮ್ಮ ದುಡ್ಡಲ್ಲಿ. ಸರ್, ಇನ್ನು ನಿಮಗೆ ನೆಗೆಟಿವ್ ಕಮೆಂಟ್ಸ್ ಹಾಕೋದಿರ್ಬೋದು, ಮತ್ತು ಫೋನ್ ಮಾಡಿ ಧಮಕಿ ಹಾಕೋದು, ಈ ಥರದ್ದು ಏನಾದ್ರು ಬರ್ತಾ ಇದೆಯಾ ನಿಮಗೆ ಇತ್ತೀಚಿನ ದಿನಗಳಲ್ಲಿ? ಏನಿಲ್ಲ ಸರ್, ಆ ಥರದ್ದೇನಿಲ್ಲ. ಕಮೆಂಟ್ಸ್ಗಳು ಹಾಕ್ಬೋದೇನೋ, ನಾನು ನೋಡೋದು ಇಲ್ಲ. ನಮ್ಗೆ ಯಾರನ್ನ ಕಳಿಸ್ದಾಗ ನೋಡ್ತೀನಿ ಅಷ್ಟೇ. ಆಮೇಲೆ ನಾನು ಹೇಳ್ತೀನಿ, ಅಯ್ಯೋ ಬಿಟ್ಟಾಕಿ ಇಂಥವೆಲ್ಲ ನೋಡೋಕೆ ಹೋಗ್ಬೇಡಿ ಅಂತ. ಆಮೇಲೆ ಅವರೆಲ್ಲ ಮಾಡಲಿ ಬಿಡಿ ಸರ್, ಅವರೆಲ್ಲ ಪುರ್ಸೋತಿದ್ದಾರೆ, ಮಾಡ್ತಾರೆ. ಅವ್ರ ಮನೇಲಿ ಅವ್ರ ಹೆಂಡತಿ ಮಕ್ಕಳಿಗೆ ಅನ್ನ ಹಾಕೋ ಯೋಗ್ಯತೆಗಳಿರೋಲ್ಲ ಅವರು. ಸರ್, ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೀವು, ಸೊ ಅಪ್ಪು ಸರ್ ಮತ್ತು ಸುದೀಪ್ ಸರ್ ಕೂಡ ಅಲ್ಲಿ ಕಚ್ಕೊಂಡಿದ್ರು ಒಂದು ವಿಚಾರದಂತ. ಆ ವಿಚಾರ ಏನಂತ ಕೇಳ್ಬೋದಾ ನಾವು? ಅವೆಲ್ಲ ಹೇಳ್ಬಾರ್ದು ಸರ್, ತಪ್ಪಾಗ್ತದೆ. ಈಗ ಅವರೆಲ್ಲ ಪಾಪ ಏನೋ ನಮ್ಮ ಸ್ನೇಹಿತ ಚೆನ್ನಾಗಿರಲಿ ಅಂತ ಅವರೆಲ್ಲ ಸುಮ್ಮನೆ ಹೇಳಿದ್ದು ಅಷ್ಟೇ. ಅವರೆಲ್ಲ ಬುದ್ಧಿ ಕಲ್ಸೋಂಗಿದ್ದಿದ್ರೆ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇರಲ್ಲ. ಅವರೆಲ್ಲ ಒಬ್ಬ ಸ್ನೇಹಿತ ಅಂತ ಕ್ಷಮೆ ಕೊಟ್ಟು ಬಿಟ್ಟರು ಸರ್. ಸರ್, ಅವರು ಮೊಬೈಲ್ ಚೆಕ್ ಮಾಡಿದಾಗ ಸಾಕಷ್ಟು ಜನ ರೌಡಿಗಳು ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿದ್ದು. ಇಲ್ಲಿ ಇದನ್ನು ಮುಂಚೆನೇ ಗೊತ್ತಿದ್ದ ನಿಮಗೆ? ಗೊತ್ತಿತ್ತು. ಅಂದರೆ ಸರ್, ಇವಾಗ ಅಭಿಮಾನಕ್ಕೆ ಎಲ್ಲರೂ ಮಾತಾಡ್ತಾರೆ ಸರ್. ಅದೇನು ರೌಡಿಗಳು ಅಂತಲೇ ಅವ್ರಿಗೂ ಒಂದು ಅಭಿಮಾನ ಅನ್ನೋದು ಇರುತ್ತಲ್ಲ ಸರ್. ರೌಡಿಗಳು ಅಂದರೆ ಅವ್ರೇನು ಬೇಕು ಅಂತ ಮಾಡ್ಕೊಂಡಿರಲ್ಲ, ಸಮಯ ಸಂದರ್ಭ ಅವ್ರನ್ನ ಆ ಪರಿಸ್ಥಿತಿಗೆ ತಂದುಬಿಟ್ಟಿರುತ್ತೆ ಅಷ್ಟೇ. ಹಾಗಾಗಿ ಗೊತ್ತಿತ್ತು ನನಗೆ. ಅದೇ ಸರ್, ಸಾಕಷ್ಟು ಜನಗಳಿಗೆ ಧಮಕಿ ಹಾಕಿದ್ರೆ ಅಂತ ಒಂದು ವಿಷಯ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಮಾಹಿತಿ ಉಳಿತಾ ನಿಮಗೆ ಈ ಥರ ಎಲ್ಲ ಮಾಡ್ತಾ ಇರೋ ಅವ್ರ ಇಂಡಸ್ಟ್ರಿಲಿ ಅಂತ? ಅಷ್ಟು ಮಾಹಿತಿ ಇರಲಿಲ್ಲ ಸರ್. ನಾನು ಇರೋವರೆಗೂ ಏನೇನು ನಡೆದಿತ್ತು ನನಗೆ ಗೊತ್ತಿತ್ತು. ನಾವು ಸಾಧ್ಯ ಆದಷ್ಟು ರಿಕ್ವೆಸ್ಟ್ ಮಾಡಿ ಇವ್ರನ್ನೂ ಇದು ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ಎಲ್ಲ ಕಾಲ ಮೀರಿ ಹೋಗಿತ್ತು ಸರ್. ಓಕೆ ಸರ್, ಈ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಗ ಪೊಲೀಸರ ಬಗ್ಗೆ ಏನು ಹೇಳ್ತಾರೆ ಸರ್ ನೀವು? ಹ್ಯಾಟ್ಸ್ ಆಫ್ ಹೇಳಬೇಕು ಸರ್. ಯಾಕೆಂದರೆ ಪೊಲೀಸ್ನವ್ರು ಸೀರಿಯಸ್ಸಾಗಿ ತೊಗೊಂಡಿದ್ದಕ್ಕೆ ಇವತ್ತು ಈ ಕೇಸು ಇಲ್ಲಿವರೆಗೂ ಬಂದಿದೆ. ಮಾಧ್ಯಮದವರು ಜನಗಳಿಗೆ ತೋರಿಸ್ತಾನೆ ಜನಕ್ಕೂ ಗೊತ್ತಾಗಿರೋದು ಈತ ಗೋಮುಖ ವ್ಯಾಘ್ರ ಅಂತ. ಸರ್, ನೀವು ಅಪ್ಪು ಸರ್ಗೆ ಒಂದು ಸಿನಿಮಾ ಮಾಡ್ತೀನಿ ಅನೌನ್ಸ್ ಮಾಡಿದಾಗ ಅವಾಗ ದರ್ಶನ್ ಅವ್ರು ಉಲ್ಟಾ ಹೊಡೆದಿದ್ದು ಯಾಕೆ? ಈ ನಿಜವಾಗ್ಲೂ ಅವ್ರಿಗೆ ದೊಡ್ಡ ಮನೆ ಮೇಲೆ ಅಭಿಮಾನ ಇದೆಯಾ ಅವ್ರಿಗೆ? ಇಲ್ಲ, ಬಟ್ ಅವರು ಕುಟುಂಬದವರು ಭಾಳ ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಸರ್. ಬಟ್ ಈತನಿಗಿಲ್ಲ ಸರ್. ಸರ್, ಕುಡ್ದಾಗ ದರ್ಶನ್ ಅವ್ರು ಯಾರಿಗೂ ಬೆಲೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೀವು ಜೊತೆಲಿ ಭದ್ರ ನೋಡಿದಂಥವ್ರು, ನೀವು ಕುಡ್ದಾಗ ಅವ್ರು ಯಾವ ಥರ ಇದು ಮಾಡ್ತಾರೆ ಅಂತ ಸರ್? ಅವರು ಕುಡ್ದಾಗ ಸ್ಥಿಮಿತ ಕಳ್ಕೊಂಡಿದ್ದಾರೆ ಸರ್. ಅದು ನೀವು ನೋಡಿದ್ರೆ ನಾನು ನೋಡಿದ್ದೀನಿ. ಎಷ್ಟೋ ಸಂದರ್ಭಗಳು ಆ ರೀತಿ ನಡೆದಿದೆ. ಅದೇನಾದರೂ ಅವ್ರು ಬದಲಾಗಬೇಕಾಗಿತ್ತು, ವಯಸ್ಸಿಗೆ ತಕ್ಕಂಗೆ ನಡ್ಕೋಬೇಕಾಗಿತ್ತು. ಅದೇನೋ ಹೇಳ್ತಾರಲ್ಲ, ಈ ಬೇಡ ಕೆಲವೊಂದಷ್ಟು ಗಾದೆ ಮಾತುಗಳು ಮಾತಾಡಬಾರ್ದು. ಹೇಳಿ ಸರ್, ಇರಲಿಲ್ಲ, ಬೇಡ ಬಿಡಿ, ಬೇಡ. ಓಕೆ ಸರ್, ಹುಬ್ಳಿಯ ಆಡಿಯೋ ಇವೆಂಟಲ್ಲಿ ಕುಡಿದು ಮಾತಾಡಿ ನಿಮ್ಮ ಗಲಾಟೆ ಮಾಡಿದ್ರು ಅಂತ. ಸೊ ಅದನ್ನು ಇವಾಗ ಹೇಳ್ಬೋದು, ಯಾವ ವಿಚಾರ ಗಲಾಟೆ ಆಯ್ತು ಏನು ಅಂತ? ಏನಕ್ಕೆ ಅಂದರೆ ಡ್ರಿಂಕ್ ಇವ್ರು ಕಡಿಮೆ ಆಯಿತು ಅನ್ನೋ ವಿಚಾರಕ್ಕೆ, ಮತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಿ ಅಂತೇಳಿ. ಸರ್, ಇವಾಗ ನಾನು ರಿಲೀಸ್ ಮಾಡೋಕ್ಕೆ ಒಬ್ಬ ಇವ್ರಿಗೆ ವಿತರಕನಿಗೆ ಕಮಿಟ್ ಆಗ್ತೀನಿ. ಆತ ನನಗೆ ಕೈ ಎತ್ಬಿಡ್ತಾನೆ. ಆವಾಗ ನನ್ನ ಸಿನಿಮಾ ರಿಲೀಸ್ ಆಗೋಕ್ಕೆ ಇನ್ನೊಂದು ವಾರ ಇರುತ್ತೆ ಸರ್. ನಾನು ಟೀಮ್ ಜೊತೆಲಿ ಅವರು ತಿಂದವರ ಕುಡ್ದವರ ಅನ್ನೋದು ಬಿಟ್ಬಿಟ್ಟು ನಾನು ಸಿನಿಮಾ ರಿಲೀಸ್ ಮಾಡೋದು ನೋಡಲ್ಲ, ಇಲ್ಲಿ ನೋಡಲ್ಲ ಸರ್. ನಾನು ಹೇಳ್ಬಿಟ್ಟೆ ಹೋಗಿದ್ದೀನಿ. ಭಾಳ ಇದು ನಡೀತು. ಆಮೇಲೆ ಹೀಗೆ ಕೆಲವೊಬ್ಬರೆಲ್ಲ ಸ್ನೇಹಿತರುಗಳೆಲ್ಲ ಮಧ್ಯ ವಹಿಸಿ ಬೇಡ ಈ ರೀತಿ ಮಾಡೋದು ತಪ್ಪು ಅಂತೇಳಿ ಬುದ್ಧಿ ಹೇಳಿದ್ರು ಸರ್. ಸರ್, ಮೈಸೂರಲ್ಲಿ ನಿಮಗೆ ಗನ್ ತೋರಿಸಿದಾಗ ನೀವು ಒಂದು ಕಂಪ್ಲೇಂಟ್ ಕೊಡಬೋಗಿತ್ತಲ್ಲ, ಅವಾಗ ಯಾಕೆ ಕೊಟ್ಟಲಿಲ್ಲ ನೀವು ಕಂಪ್ಲೇಂಟ್ ಅಂತ ಆ ಟೈಮಲ್ಲಿ? ಸರ್, ಇವಾಗ ಕಂಪ್ಲೇಂಟ್ ಕೊಟ್ಟಿದ್ರು ಏನಾಗಿರೋದು ಸರ್? ಈ ಕೇಸ್ನೇ ಅಳ್ಳಾಡಿಸ್ತವ್ರು, ಇದನ್ನು ಅಳ್ಳಾಡಿಸೋದು. ಆಮೇಲೆ ನಾನು ಚಿಕ್ಕ ಹುಡುಗಲ್ಲ ಸರ್, ನರ್ಸರಿಯಲ್ಲೋ ಸ್ಕೂಲಲ್ಲಿರೋ ಹುಡುಗಲ್ಲ. ನಾನು ಪೆಲ್ಸಿಲ್ ಕೆದ್ದ, ನನಗೆ ಬೆದರಿಸ್ತಾ ಅಂತ, ಅಥವಾ ಕ್ಲಾಸ್
ಲೀಡರ್ ಥರ ನಾನು ಬೋರ್ಡ್ ಮೇಲೆ ಬರೆಯೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ ಸರ್. ನೋಡಿ, ಸಮಯ ಸಂದರ್ಭ ಉತ್ತರ ಕೊಡ್ತಾ ಸರ್. ನಾನೇನು ಉತ್ತರ ಕೊಡ್ಬೇಕಾಯ್ತು ಕೊಟ್ಟನ ಸರ್. ಏನೇ ಕಂಪ್ಲೇಂಟ್ ಕೊಟ್ಟಿದ್ರು ಅವಾಗ ಮಾಧ್ಯಮದವ್ರು ತಾವೇ ಏನು ಹೇಳ್ತಾರೆ, ದರ್ಶನ್ ಮಾಡಿರೋದಕ್ಕೆ ಇವನೊಂದು ಉಲ್ಟಾ ಇದು ಮಾಡ್ತಾ ಇದ್ದಾನೆ. ಅವತ್ತು CCTV ಇರಲಿಲ್ಲ ಅಲ್ಲಿ ಆ ರೂಮಲ್ಲಿ. ಸೊ ಅವತ್ತು ಯಾರೇ ಸಾಕ್ಷಿ ಹೇಳಿದ್ರು ಹೇಳಿರೋರ ಇಲ್ಲಕ್ಕೆ ನಾನು ಸುಮ್ಮನೆ ಆಗಿದ್ದೆ ಸರ್. ಸರ್, ನೀವು ಕೊನೆಯದಾಗಿ ದರ್ಶನ್ ಅವ್ರ ಜೊತೆ ಯಾವಾಗ ಮಾತಾಡಿ, ಯಾವ ವಿಚಾರವಾಗಿ ಮಾತಾಡಿ ಸರ್? ಕೊನೆಯದಾಗಿ ಹೇಳ್ಬೇಕಂದ್ರೆ ಹೇಳಬೇಕು ಅಂದರೆ, ದರ್ಶನ್ ನನ್ನ ಬಗ್ಗೆ ಬಾಲಿಶವಾದ ಹೇಳಿಕೆ ಕೊಟ್ಟಾಗ ಯಾವುದೋ ಒಬ್ಬ ವ್ಯಕ್ತಿ ಮಾತು ಕಟ್ಕೊಂಡು ನಾನು ಹೇಳಿದೆ, ಆತ ನಿನ್ನ ಬಗ್ಗೆ ಹಿಂಗೆ ಹೇಳಿದ್ದ, ಅದಕ್ಕೆ ನಾನು ಹಿಂಗೆ ಮಾತಾಡಿದೆ ಅಂತ ಹೇಳಿದಾಗ ಅದು ನಮ್ಮ ಸ್ನೇಹಿತ ಚಿಕ್ಕಣ್ಣನೇ ಲೈನಿಗೆ ತೊಗೊಂಡಿದ್ದು. ಆವಾಗಲೇ ಲಾಸ್ಟು ಸರ್ ಮಾತಾಡಿದ್ದೆ. ಆವಾಗ ನಾವಿಬ್ಬರು ಮಾತಾಡ್ಕೊಂಡು, ಅಪ್ಪ ಸ್ವಾಮಿ, ನಿನ್ನ ಸವಸನೂ ನನಗೆ ಬೇಡ, ನನ್ನ ಸವಸನೂ ನಿನಗೆ ಬೇಡ, ನೀನು ಅಲ್ಲೇ ಇರೋ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅದೇ ಲಾಸ್ಟ್. ಓಕೆ ಸರ್, ನಿನ್ನೆ ಚಿಕ್ಕಣ್ಣವರು ಕೂಡ ವಿಚಾರಣೆ ಕರೆದಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳಿ ಸರ್? ನೀವು ಚಿಕ್ಕಣ್ಣನ ಜೊತೆ ನಿಮ್ಮ ಜೊತೆ ಮಾತಾಡಿದ್ರಾ? ನೀವೇನು ಕಾಲ್ ಮಾಡಿ ಮಾತಾಡಿದ್ರಾ? ಏನಂತ? ನಾನೇನು ಮಾತಾಡಿಲ್ಲ ಸರ್, ಯಾಕಂದರೆ ಈ ಥರದ ಸಂದರ್ಭದಲ್ಲಿ ನಾವು ಫೋನ್ ಮಾಡೋದ್ರೆ ತಪ್ಪಾಗ್ತದೆ. ಹಾಗಾಗಿ ಏನು ನಾನು ಫೋನ್ ಮಾಡೋಕ್ಕೋಗಿಲ್ಲ. ಬಟ್ ಚಿಕ್ಕಣ್ಣ ಯಾವುದೇ ಕಾರಣಕ್ಕೆ ಈ ಥರದ್ರಲ್ಲಿ ಭಾಗಿಯಾಗೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬಗ್ಗೆ ನನಗೆ ಒಂದು ಗ್ಯಾರಂಟಿ ಇದೆ ಚಿಕ್ಕಣ್ಣನ. ಸರ್, ನೀವು ಸಾಕಷ್ಟು ಸಮಯ ಅವ್ರ ಜೊತೆ ಇದ್ದರೆ, ನೀವು ಮೈಸೂರಿಗೆಲ್ಲ ಅವ್ರ ಜೊತೆಲಿ ಹೋಗ್ತಾ ಇದ್ರಿ. ಮೈಸೂರಿಗೆ ಹೋದಾಗ ಅವ್ರವ್ರ ತಾಯಿ ಮನೆಗೆ ಹೋಗ್ತಾ ಇದ್ರಾ? ಎಷ್ಟು ಮಟ್ಟಿಗೆ ನಿಜ ಬೇರೆ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ನಾನು ಯಾವತ್ತೂ ಅದ್ರ ಬಗ್ಗೆ ಕೇಳೋಕೆ ಹೋಗಿಲ್ಲ. ಅವ್ರ ತಾಯಿ ಮನೆಗೆ ನಾನು ಯಾವತ್ತೂ ಹೋಗಲಿಲ್ಲ. ಹಾಗಾಗಿ ನಾವು ಆದಷ್ಟು ದೂರನೇ ಉಳ್ಕೊಂಡ್ಬಿಡ್ತಾ ಇದ್ವಿ ಅಲ್ವಾಗ. ಓಕೆ ಸರ್, ಕೊನೆಯದಾಗಿ ಸರ್, ಈ ಒಂದು ಪ್ರಕರಣದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನೀವು ಕನ್ನಡ ಇಂಡಸ್ಟ್ರಿ ಈ ಥರ ಒಂದು ನಟ ಈ ಥರ ಮಾಡಿರೋದು ಎಷ್ಟು ಒಂದು ತಲೆ ತಗ್ಸುವಂಥ ಸ್ಥಿತಿ ಎಲ್ರಿಗೂ. ಸರ್, ತಪ್ಪು ಮಾಡಿದರೆ ಬರುವಂಥ ಶಿಕ್ಷೆ ಕೊಡಲಿ, ಆಮೇಲೆ ಕಾನೂನು ರೀತಿಯಲ್ಲೂ ಶಿಕ್ಷೆ ಆಗಬೇಕು ಅಂತ ನಾನು ಅನ್ಕೊಳ್ಳೋದು ಸರ್. ಯಾವುದೇ ಕಾರಣಕ್ಕೂ ಕ್ಷಮಾಪಣೆ ಇರಬಾರ್ದು ಅಂತ ನಾನು ಅನ್ಕೊಳ್ಳೋದು. ಶಿಕ್ಷೆ ಆಗಲೇಬೇಕು. ಥ್ಯಾಂಕ್ ಯು ಸರ್. ಎಸ್ ಸರ್.